ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಯಾವುದೇ ಜಾಹೀರಾತುಗಳಿಲ್ಲದೆ ಬಹಳ ಪ್ರಸಿದ್ಧಿ ಪಡೆದಂತಹ ದೇವಾಲಯ ಅಂದ್ರೆ ಆರತಿ ಉಕ್ಕಡದ ಮಾರಮ್ಮ ಅಹಲ್ಯಾದೇವಿ ದಿವ್ಯ ಸನ್ನಿಧಿ. ನಮ್ಮ ಮೈಸೂರಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪಾಂಡವಪುರದಲ್ಲಿ ನೆಲೆಸಿರುವ ಪ್ರಸಿದ್ಧವಾದ ಐತಿಹಾಸಿಕ ದೇವಸ್ಥಾನದ ಬಗ್ಗೆ ನಿಮ್ಗೆಲ್ಲರಿಗೂ ಸಂಪೂರ್ಣ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ತಿಳಿಸುವ ಪ್ರಯತ್ನ ನನ್ನದು. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆರತಿ ಉಕ್ಕಡ ಅಂದ್ರೆ ಯಾರಿಗೆ ತಂಗ ಗೊತ್ತಿರಲ್ಲ ಹೇಳಿ. ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಈ ದೇವಿ ದರ್ಶನ ಮಾಡಲು ಭಕ್ತಾದಿಗಳು ಸೇರ್ತಾರೆ. ಹಾಗೆ ಇಲ್ಲಿನ ಕೆಲವು ನನಗೆ ತಿಳಿದಂತಹ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ಇಲ್ಲಿ ಬರೋ ಭಕ್ತಾದಿಗಳು ದೇವಿ ದರ್ಶನ ಪಡೆದ ನಂತರ ತಡೆ ಓಡಿಸ್ಕೊಳ್ಳೋದಕ್ಕೆ ಅಂತಾನೆ ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಾಗಿ ಜನ ಸೇರ್ತಾರೆ. ಅದರ ಜೊತೆ ಇಲ್ಲೇ ಅಡಿಗೆ ಮಾಡಿ ದೇವಿಗೆ ನೈವೇದ್ಯ ಕೊಟ್ಟು ತದನಂತರ ಪ್ರಸಾದನ ತಗೊಳ್ಳೋ ಪದ್ಧತಿ ಕೂಡ ಇದೆ. ಸ್ನೇಹಿತರೆ, ಮುಜರಾಯಿ ಇಲಾಖೆಗೆ ಸಂಬಂಧಿಸಿದ ಈ ದೇವಿಯ ಉದ್ಭವ ಹೇಗಾಯ್ತು ಅಂತ ತಿಳಿಯೋದಾದ್ರೆ ಸುಮಾರು 200 ವರ್ಷಗಳ ಇತಿಹಾಸನೇ ಇದೆ. ಇಲ್ಲೇ ವಾಸವಾಗಿದ್ದ ಬೆಸ್ತರಿಗೆ ಕಾವೇರಿ ನದಿಯ ಮಡಿಯಲ್ಲಿ ಸಿಕ್ಕಂತಹ ಒಂದು ಮರದ ಮೂರ್ತಿಯೇ ನಾವೀಗ ನಂಬಿರೋ ಅಹಲ್ಯ ದೇವಿಯ ಪ್ರತಿಷ್ಠಾಪನಾ ಮೂರ್ತಿ. ಇದಕ್ಕೂ ಒಂದು ಹಿನ್ನೆಲೆ ಇದೆ. ಅಹಲ್ಯ ದೇವಿಯ ಶಾಪ ವಿಮೋಚನೆ ನಂತರ ಶಕ್ತಿ ದೇವತೆಯಾಗಿ ಮಾರಮ್ಮನ ರೂಪದಲ್ಲಿ ಈ ನದಿಯ ಮಡಿಲಲ್ಲಿ ಸಿಕ್ಕಂತಹ ವಿಶೇಷ ಮೂರ್ತಿಯಾಗಿದೆ. ಇದು ಯಾವುದೇ ಕಲ್ಲಿನಿಂದ ಮೂರ್ತಿಯನ್ನ ಮಾಡಲ್ಪಟ್ಟಿಲ್ಲ. ಹಾಗೆ ಈ ಮೂರ್ತಿಯ ಜೊತೆ ಗರ್ಭಗುಡಿಯಲ್ಲಿ ಒಂದು ಉದ್ಭವ ಮೂರ್ತಿ ಕೂಡ ಇದೆ. ಇನ್ನೊಂದು ಇಲ್ಲಿಯ ವಿಶೇಷತೆ ಏನಂದ್ರೆ ಕಾವೇರಿ ನದಿಯಲ್ಲಿ ಸಿಕ್ಕಂತಹ ಮರದ ಮೂರ್ತಿಗೆ ಆಗಿನಿಂದಲೂ ಅಭಿಷೇಕನ ಮಾಡ್ತಾನೆ ಬಂದಿದ್ದಾರೆ. ಆದ್ರೂ ಈಗಲೂ ಆಗ ಸಿಕ್ಕಂತಹ ಅದೇ ರೂಪದಲ್ಲಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದರ್ಶನ ಮಾಡಿ ತಡೆ ಓಡಿಸ್ಕೊಂಡು ಬಂದ್ರೆ ಯಾವುದೇ ತರಹದ ದೃಷ್ಟಿದೋಷ ಮಾಟ ಮಂತ್ರ ಕಳೆಯುತ್ತೆ ಅನ್ನೋದು ಒಂದು ನಂಬಿಕೆ. ಸ್ನೇಹಿತರೆ, ಮೊದಲಿಗೆ ಈ ದೇವಸ್ಥಾನದ ಎದುರುಗಡೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ಗರ್ಭಗುಡಿ ಸಿಗುತ್ತೆ. ಅಲ್ಲಿ ದರ್ಶನ ಮಾಡಿ ಮುಂದೆ ಹೋದ್ರೆ ಕಣ್ಣಿಗೆ ಲೆಕ್ಕವಿಲ್ಲದಷ್ಟು ಈ ದೇವಾಲಯಕ್ಕೆ ಸಂಬಂಧಿಸಿದ ಪೂಜಾ ಹಾಗೂ ತಡೆಯ ಸಾಮಗ್ರಿ ಅಂಗಡಿಗಳು ಸಿಗುತ್ತೆ. ಮೊದಲಿಗೆ ಪೂಜಾ ಸಾಮಗ್ರಿನ ತಗೊಂಡು ದೇವಿಗೆ ಪೂಜೆ ಮಾಡಿಸಿದ ನಂತರ ತಡೆ ಸಾಮಗ್ರಿನ ತಗೊಳ್ಳಿ. ದೇವಿಯ ಗರ್ಭಗುಡಿ ಪಕ್ಕದಲ್ಲಿ ಒಂದು ಕಲ್ಯಾಣಿಯಲ್ಲಿ ತಡೆ ಕಟ್ಟೆ ಹೊಡಿಸ್ಕೊಂಡು ಅಲ್ಲಿಂದ ಮುಂದೆ ಹೋದ್ರೆ ಮುಖ್ಯವಾದ ತಡೆ ಹೊಡೆಯುವ ಸ್ಥಳ ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ ತೆಂಗಿನಕಾಯಿ, ಲಿಂಬೆಹಣ್ಣು, ವಿಭೂತಿ, ಮೊಟ್ಟೆಯ ಜೊತೆ ಇನ್ನಿತರ ಸಾಮಗ್ರಿಗಳೊಂದಿಗೆ ತಡೆನ ಹೊಡಿತಾರೆ. ಅದು ಬಿಟ್ಟರೆ ಕೋಳಿ ತಡೆನೂ ಹೊಡಿತಾರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ನೀವು ಮಾಡಿಸಿ. ಸ್ನೇಹಿತರೆ, ಈ ದೇವಸ್ಥಾನದ ಕೆಲವು ವಿಶೇಷ ದಿನಗಳು ಅಂದರೆ ಮುಖ್ಯವಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಗುರುವಾರ, ಶುಕ್ರವಾರ ಹಾಗೂ ಭಾನುವಾರ ಹೆಚ್ಚಾಗಿ ಭಕ್ತಾದಿಗಳು ಸೇರ್ತಾರೆ. ಇಲ್ಲಿನ ಸಮಯ ಪ್ರತಿದಿನ ಬೆಳಿಗ್ಗೆ 6ರಿಂದ ರಾತ್ರಿ 9:30 ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಮತ್ತೆ ಪ್ರತಿ ಗುರುವಾರ ಸಂಕಲ್ಪ ಮಾಡಿ ಭಕ್ತಿಯಿಂದ ವರ ಕೇಳೋ ಪದ್ಧತಿ ಕೂಡ ಇದೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಸ್ತಾರೆ. ಸ್ನೇಹಿತರೆ, ಇಂತಹ ವಿಶೇಷವಾದಂತಹ ಸನ್ನಿಧಿಗೆ ಬಂದು ಪೂಜೆ ಮಾಡಿಸಿ ತಡೆ ಓಡಿಸ್ಕೊಂಡು ಏನಾದರೂ ಹರಕೆ ಇದ್ರೆ ಪ್ರಸಾದ ಮಾಡಿ ನೈವೇದ್ಯ ಕೊಟ್ಟು ನಾವು ಆ ಪ್ರಸಾದ ತಗೊಂಡು ಈ ಸ್ಥಳದ ಪವಿತ್ರತೆಯನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.